अस्सलाम वालेकुम एवरीवन। आज मैं आता हूँ विस्तारा फार्म। देखो अभी बकरीद तो होगी, बकरीद के बाद सबको पालने के हिसाब के बच्चे होना, ब्रीडिंग सेटअप के वास्ते फीमेल्स होना, वो उस हिसाब से बेस्ड ऑन पब्लिक डिमांड ये वीडियो में बहुत ही जबरदस्त क्वालिटी के पालने के हिसाब के ब्रीडिंग सेटअप के वास्ते फीमेल्स और बन्नूर के बच्चे भी ले लगा हूँ। तो वीडियो पूरी देखो। विस्तारा शिप एंड गोट ट्रेडर्स यहाँ के बहुत वीडियोस डाला था मैं बकरीद में और अच्छे रिस्पांस भी आया इनको, वो इस हिसाब से पालने के बच्चे लाग वहीं। तो चलो वीडियो स्टार्ट कर लेंगे। ನಮ್ ಜೊತೆಲಿ ಇವತ್ತಿದ್ದಾರೆ ಚೇತನ್ ಅವರು. ಚೇತನ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸೈಯದ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬೈ. ನಿಮ್ ವಿಸ್ತಾರ ಶಿಪ್ ಅಂಡ್ ಗೋಟ್ ಟ್ರೇಡರ್ಸ್ ಎಲ್ಲಿ ಲೊಕೇಟೆಡ್ ಇದೆ? ವರ್ತೂರು ತಾವರೆಕೆರೆ ಹತ್ರ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಲೊಕೇಶನ್ ಸಿಗ್ಬಿಡುತ್ತಲ್ವಾ? ಒಂದ್ ಒಳ್ಳೆ ಬ್ರೀಡ್ ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಬನ್ನೂರ್ ತಗೊಂಡ್ ಬಂದಿದ್ದೀರಾ ನೀವು ನಿಮ್ ಫಾರ್ಮ್ ಅಲ್ಲಿ. ಹೇಳಿ ಚೇತನ್ ಅವ್ರೆ. ಇನ್ನ ಬಕ್ರೀದ್ ಮುಗೀತು, ಬಕ್ರೀದ್ ಮುಗಿದ್ಮೇಲೆ ಸಾಕೋ ಮರಿಗಳ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿದೆ ನಮ್ಗೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಬಕ್ರೀದ್ ರಿಕ್ವೈರ್ಮೆಂಟ್, ಬಕ್ರೀದ್ ನಂತರ ಸಾಕೋ ಮರಿಗಳ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಆ ರಿಕ್ವೈರ್ಮೆಂಟ್ ತಕ್ಕನಾಗೆ ಮರಿಗಳನ್ನ ತಂದಿದ್ದೀವಿ. ಓಕೆ, ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಮರಿಗಳು ತಗೊಂಡ್ ಬಂದಿದ್ದೀರಾ. ದಟ್ ಟು ಫೇವರೇಟ್ ಬ್ರೀಡ್ ಬ್ಯಾಂಗ್ಳೂರ್ದು ಬನ್ನೂರ್ ಮರಿಗಳು ಸ್ಟಾಕ್ ಮಾಡಿದ್ದೀರಾ ನೀವು? ಹೌದು. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಚೇತನ್ ಅವರೇ, ಬಕ್ರೀದ್ ರೆಸ್ಪಾನ್ಸ್ ಹೇಗಿತ್ತು? ನಮ್ ತುಂಬಾ ಚೆನ್ನಾಗಿತ್ತು ಸೈಯದ್ ಭಾಯ್. ನಿಮ್ ಕಡೆಯಿಂದ ತುಂಬಾ ಕಸ್ಟಮರ್ಸ್ ಗಳು ಬಂದಿದ್ರು. ಆಲ್ಮೋಸ್ಟ್ ದೊಡ್ಡ ಮರಿಗಳೆಲ್ಲ ತುಂಬಾ ಚೆನ್ನಾಗಿ ಸೇಲ್ ಆಯ್ತು. ಅಂಡ್ ಮತ್ತೆ ರಿಪೀಟೆಡ್ ಕಸ್ಟಮರ್ ಗಳು ತುಂಬಾ ಜನ ಜಾಸ್ತಿ, ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಇದೆ. ಹೌದು ನೋಡಿ ಬೈ, ಈ ವಿಡಿಯೋ ಅಲ್ಲೇ ಎಲ್ಲರಿಗೆ ನಾಟ್ ಓನ್ಲಿ ಫಾರ್ ಎಂಡ್ ಯೂಸರ್, ರೀಸೇಲರ್ಸ್ ಗೆ ಮತ್ತೆ ಅಂಗಡಿಗಳಿಗೂ ಅವ್ರಿಗೂ ಬೆನಿಫಿಟ್ಸ್ ಇದೆ. ವಿಡಿಯೋ ಫುಲ್ ನೋಡ್ಬೇಕು. ಇದು ಬನ್ನೂರಲ್ಲಿ ನಿಮ್ಮ ಹತ್ರ ಇವೆಲ್ಲ ಎಷ್ಟು ತಿಂಗಳು ಮರಿಗಳು? ಸೊ ಇವೆಲ್ಲ ನಮ್ದು 3 to 4 months ವರೆಗೂ ರೇಂಜ್ ಅಲ್ಲಿ ಇದೆ. ಓಕೆ, 4.5 ಸೈಜ್ ಇದೆ. ಹೌದು ಹೌದು 4.5 ತಿಂಗಳು ಮರಿದು ಇದೆ ನೋಡಿ, ದೊಡ್ಡ ಸೈಜ್. ಪ್ರೈಸ್ ರೇಂಜ್ ಏನಿರುತ್ತೆ? ಸೊ ಇದೆಲ್ಲ ನಿಮ್ಗೆ 8,000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 12,000 ವರೆಗೂ ಇದೆ. 8,000 ಇಂದ ಸ್ಟಾರ್ಟ್ ಅಪ್ ಟು 12,000. ಅದ್ ಮುಟ್ಟಿದ್ರೆ ಅಲ್ವಾ ಅದ್ ಮರಿ ತೋರಿಸಿ ಚೇತನ್ ಅವ್ರ ಸ್ವಲ್ಪ ನೋಡ್ಬೋದು. ಇದೆಲ್ಲ ನಿಮ್ಗೆ ಕ್ವಾಲಿಟಿ ನೋಡ್ರಿ ಹೆಂಗಿದೆ. 10+ ವೇಟ್ ಬರುತ್ತೆ. ಇದು 10+ ಬರುತ್ತೆ, ಕಡಿಮೆ ಬರಲ್ಲ. 12+ ಬರುತ್ತೆ. ನೋಡ್ಬೋದು ಕ್ವಾಲಿಟಿ. 8,000 ಇಂದ ಸ್ಟಾರ್ಟ್ ಇದೆ, 12,000 ವರೆಗೂ ಮರಿ ಸಿಗ್ಬಿಡುತ್ತೆ. ಎಲ್ಲ ಕ್ವಾಲಿಟಿ ವೈಸ್ ನೋಡ್ಬೋದು ಹೆಂಗಿದೆ ನೋಡಿ. ಚೆಸ್ಟ್ ಬ್ರಾಡ್, ಎಲ್ಲಾ ಮೇವ್ ತಿನ್ನೋ ಮರಿಗಳು ಇವು, ಯಾವ್ದು ಹಾಲ್ ಕುಡಿಯೋ ಮರಿ ಇಲ್ಲ. ಸೊ ಸಾಕೋದಕ್ಕೆ ತುಂಬಾ ಕ್ವಾಲಿಟಿ ಇದ್ರಲ್ಲಿ ಇದೆ. ಕರೆಕ್ಟ್. ಪ್ರೆಸೆಂಟ್ ಎಷ್ಟು ಮರಿ ಇದೆ ಅಂದ್ರೆ ಬನ್ನೂರಲ್ಲಿ? ಪ್ರೆಸೆಂಟ್ ಈಗ 20+ ಇದೆ. 20+ ಇದೆ. ನಮ್ದು ಮಳವಳ್ಳಿ ಫಾರ್ಮ್ ಅಲ್ಲಿ ಇನ್ನ ಅರೌಂಡ್ 50+ ಮರಿಗಳಿದೆ. ಬೇಸ್ಡ್ ಆನ್ ಮೂವ್ಮೆಂಟ್ ನಾವು ಮರಿಗಳನ್ನ ಇದು ಮಾಡೋದು. ಬೇಸ್ಡ್ ಆನ್ ಮೂವ್ಮೆಂಟ್ ಇಲ್ಲಿ ಬೆಂಗಳೂರಿಗೆ ಬರ್ತಾನೆ ಇರುತ್ತೆ ಮರಿಗಳು. ಅಂಡ್ ಇನ್ನು ಪಬ್ಲಿಕ್ ಡಿಮ್ಯಾಂಡ್ ಜಾಸ್ತಿ ಆಗಿದ್ರೆ ತಗೊಂಡ್ ಬರ್ತೀರಾ. ಇದೇ ಮರಿಗಳು ಇದು ನೀವು ಹೇಳ್ತಿದ್ದೀರಾ ಪ್ರೈಸ್ 8,000 ಇಂದ 12,000 ವರೆಗೂ ಇದೆ ಅಂತ. ಯಾರಾದ್ರೂ ರೀಸೆಲ್ಲರ್ ನಿಮ್ ಹತ್ರ ತಗೋಬೇಕಂದ್ರೆ ಇನ್ನು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ ಬರ್ತೀರಾ? ಡೆಫಿನೆಟ್ಲಿ ಕ್ವಾಂಟಿಟಿ ಬೇಸಿಸ್ ಮೇಲೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ನಾವು. ಓಕೆ, ಅದ್ ಕಾಲ್ ಮಾಡಿದ್ರೆ ಹೇಳ್ಬಿಡ್ತೀರಾ? ಓಕೆ, ಬನ್ನಿ ಬೇರೆ ಮರಿಗಳು ತೋರ್ಸೋಣ ಅಂತ. ಚೇತನ್ ಅವರ, ಸ್ಟಾರ್ಟಿಂಗ್ ನಿಮ್ ಹತ್ರ ಜಾಸ್ತಿ ಡಿಮ್ಯಾಂಡ್ ಇದ್ದಿದ್ದು ಬರೇ ಮೇಕೆಗಳೇ ಇರ್ತಾ ಇತ್ತು ನಿಮ್ ಫಾರ್ಮ್ ಅಲ್ಲಿ. ಇವಾಗ ನೋಡಿದ್ರೆ ಕುರಿಗಳು ಜಾಸ್ತಿ ಆಗ್ಬಿಟ್ಟಿದೆ ನಿಮ್ ಹತ್ರ. ಇವೆಲ್ಲ ಯಾವ ಬ್ರೀಡ್? ಇದೆಲ್ಲ ಮೇಂಡ, ರಾಜಸ್ಥಾನಿ ಮೇಂಡ. ದೊಡ್ಡ ಸೈಜ್ ಇದೆ, ಸಣ್ಣ ಸೈಜ್ ಅದಂತಲ್ಲಿ ಇದೆ. 350 ಇಂದ 400 ರೂಪೀಸ್ ಪ್ರೈಸ್ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ದು. 350 ಇಂದ 400 ರೂಪೀಸ್ ಪ್ರೈಸ್ ರೇಂಜ್ ಇರುತ್ತೆ. ನೆಗೋಷಿಯಬಲ್ ಆಗ್ಬಿಡುತ್ತೆ. ನೆಗೋಷಿಯಬಲ್ ಆಗುತ್ತೆ. ಅದಂತಲ್ಲಿ ಇದೆ ಮರಿಗಳು ನೋಡ್ಬೋದು ನೀವು. ಸಾಕೋದಕ್ಕೂ ಚೆನ್ನಾಗಿದೆ. ಕ್ವಾಲಿಟಿನೂ ಅವೈಲೇಬಲ್ ಇದೆ. ಹೌದು ಹೌದು. ಓಕೆ, ನೋಡ್ಬೋದು ಕ್ವಾಲಿಟಿ ವೈಸ್. ಇದೇ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ನಾವು ಅರೇಂಜ್ ಮಾಡ್ಕೊಡ್ತೀರಾ? ಸಿಗುತ್ತೆ. ಆಲ್ಮೋಸ್ಟ್ 30+ ಮರಿಗಳಿತ್ತು. ಈಗ ಒಂದು 3-4 ಡೇಸ್ ಅಲ್ಲಿ ನಮ್ಗೆ ಸೇಲ್ ಆಗಿದೆ. ಸೇಲ್ ಆಗಿ ಸಮ್ವೇರ್ ಅರೌಂಡ್ 10 ಕೌಂಟ್ ಅವೈಲೇಬಲ್ ಇದೆ. ಹೌದು ನೋಡ್ರಿ, ದೊಡ್ಡ ಸೈಜ್ ಬೇಕಂದ್ರೆ ಅವೈಲೇಬಲ್ ಇದೆ. ಮೀಟ್ ವೇಟ್ ಸಖತ್ ಬೀಳುತ್ತೆ ಇದ್ರಲ್ಲಿ. ಹೌದು ಹೌದು, ಮೀಟ್ ಚೆನ್ನಾಗಿದೆ. ಮೀಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು. ಕರೆಕ್ಟ್. ಅದ್ ಬಿಟ್ರೆ ನಿಮ್ ಹತ್ರ ಬ್ರೀಡಿಂಗ್ ಸೆಟಪ್ ಗೆ ಫೀಮೇಲ್ಸ್ ಅವೈಲೇಬಲ್ ಇದೆ ಅಂದ್ರೆ ಅದ್ ತೋರಿಸ್ಕೊಳ್ಳಿ. ಸೊ ಈಗ ಸದ್ಯ ನಮ್ಮ ಹತ್ರ ಉಸ್ಮಾನಾಬಾದ್ ಇದೆ, ಪ್ರೆಗ್ನೆನ್ಸ್ ಇದೆ, ಇದು ಎಲ್ಲ ನಿಮ್ಗೆ 2 ಮರಿ ಸಿಗುವಂತ ಒಂದು ಬ್ರೀಡ್ ಆಗಿದೆ. ಓಕೆ, 2 ಮರಿ ಕೊಡೋ ತರ ಫೀಮೇಲ್ಸ್. ಹೌದು. ಇದ್ರಲ್ಲಿ ಎಷ್ಟೆಲ್ಲ ಮರಿಗಳು ಇವೆಲ್ಲ ಫೀಮೇಲ್ಸ್? ಇದೆಲ್ಲ ನಿಮ್ಗೆ 40 to 60 ವರೆಗೂ ಇದೆ. 40, 60 ಫೀಮೇಲ್ಸ್ ಮೇಕೆಗಳು ಅವೈಲೇಬಲ್ ಇದೆ ನಿಮ್ಮ ಹತ್ರ. ಉಸ್ಮಾನಿಯಾಬಾದಿ ಎಲ್ಲ 2 ಮರಿ ಕೊಡೋದು. ಇದು ಎಲ್ಲ ಅಬೌಟ್ 25 to 30 kg ರೇಂಜ್ ಅಲ್ಲಿ ಇದೆ. ಓಕೆ, ಇದೆಲ್ಲ ಹೆಂಗೆ ಕೆಜಿ ಲೆಕ್ಕ ಕೊಡ್ತೀರಾ ಇಲ್ಲ ಹೆಂಗೆ? ಇದೆಲ್ಲ ಕೆಜಿ ಲೆಕ್ಕ. 380 ಇಂದ 400 ರೂಪೀಸ್ ಪ್ರೈಸ್ ರೇಂಜ್ ಅಲ್ಲಿ ಇದೆ. ಬಟ್ ಇನ್ನೊಂದೇನಂದ್ರೆ ಇದು ಇಮಿಡಿಯೇಟ್ಲಿ ನಾವು ತರ್ಸ್ಕೊಂಡಿರೋದಲ್ಲ, ಇಲ್ಲೇ ಹುಟ್ಟಿ ಬೆಳೆದಿರುವಂತ ಮರಿಗಳು, ಸೆಟ್ ಆಗಿರೋ ಮರಿಗಳು. 1.5 year ಇಂದ ಬ್ಯಾಂಗ್ಳೂರ್ ಇದೆ. ಮೋರ್ ದೆನ್ 150 ಅನಿಮಲ್ಸ್ ಇದೆ ಇವಾಗ ನಮ್ಮ ಹತ್ರ. ಸದ್ಯಕ್ಕೆ ನಿಮ್ಮ ಹತ್ರ ಫೀಮೇಲ್ಸ್ ಮೋರ್ ದೆನ್ 150 ಅವೈಲೇಬಲ್ ಇದೆ. ವಿಸ್ತಾರ ಟ್ರೇಡರ್ಸ್ ಅಲ್ಲಿ ಎಷ್ಟು ಅವೈಲೇಬಲ್ ಇದೆ? ಅರೌಂಡ್ 35 ಅನಿಮಲ್ಸ್ ಇದೆ ಇಲ್ಲಿ. ಅರೌಂಡ್ 35 ಇದೆ. ನೋಡ್ಬೋದು ಎಲ್ಲಾ ಕಂಪ್ಲೀಟ್ ಬ್ಲಾಕ್. ಉಸ್ಮಾನಿಯಾಬಾದಿ 4 to 6 teeth ಜಾಸ್ತಿ ಅಂದ್ರೆ, ಮತ್ತೆ ಪ್ರೈಸ್ ಒಳ್ಳೆ ರೀಸನಬಲ್ ಪ್ರೈಸ್ ಇಟ್ಟವ್ರೆ. 380 ಇಂದ 400 ರೂಪೀಸ್ ಪರ್ ಕೆಜಿ ಇರುತ್ತೆ. ವಿತ್ ಸ್ಲೈಟ್ ನೆಗೋಷಿಯಬಲ್. ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಓಕೆ, ನೋಡ್ಬೋದು ಒಳ್ಳೆ ಕ್ವಾಲಿಟಿ ಫೀಮೇಲ್ಸ್, ಅದನ್ನು 2 ಮರಿ ಕೊಡೋ ಫೀಮೇಲ್ಸ್ ಇವೆಲ್ಲ.
ಓಕೆ, ಬನ್ನಿ ಚೇತನ್ ಅವ್ರೆ, ನೆಕ್ಸ್ಟ್ ತೋರಿಸ್ಕೊಳ್ಳಿ. ಚೇತನ್ ಅವರೇ, ಈ ಲಾಟ್ ಅಲ್ಲಿ ನಿಮ್ಮ ಹತ್ರ ಸಾಕವ್ ಕ್ವಾಲಿಟಿ ಫಿಮೇಲ್ಸ್ ಮತ್ತೆ ಮೇಲ್ಸ್ ಅವೈಲೇಬಲ್ ಇದೆ. ಹೌದು ಸರ್. ಫಾರ್ ಬಕ್ರಿ 2026 ಸಾಕ್ಬಹುದು. ಒಳ್ಳೆ ಕ್ವಾಲಿಟಿ ಅದಂತ ಮರಿಗಳು, ಹೌದು. ಒಳ್ಳೆ ಕಲರ್ ಪ್ಯಾಟರ್ನ್ ಎಲ್ಲ ಅವೈಲೇಬಲ್ ಇದೆ. ನೋಡ್ಬೋದು ರೀ, ನೋಡಿ ಈ ಕ್ವಾಲಿಟಿ ನೋಡ್ರಿ ಮರಿಗಳು ಹೆಂಗಿದೆ ಅಂತ. ಕ್ವಾಲಿಟಿ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಶಿರೋ ಇದೆ, ಗುಜ್ರಿ ಇದೆ, ಶಿರೋ ಇದೆ, ಗುಜ್ರಿ ಇದೆ, ಕೋಟಾ ಇದೆ, ಓಕೆ, ತೋತಾಪುರಿ ಇದೆ, ತೋತಾಪುರಿ ಇದೆ. ಎಲ್ಲಾ ತರ ಕ್ವಾಲಿಟಿ ವಿತ್ ಕಲರ್ ಪ್ಯಾಟರ್ನ್ ಇದೆ ನಿಮ್ಮ ಹತ್ರ. ಹೌದು. ಮೇಲ್ ಮತ್ತೆ ಫಿಮೇಲ್ ಬೋತ್ ಅವೈಲೇಬಲ್ ಇದೆ ಅಲ್ವಾ? ಎಲ್ಲ ಅವೈಲೇಬಲ್ ಇದೆ. ನೋಡ್ರಿ ಕ್ವಾಲಿಟಿ ನೋಡ್ರಿ ಹೆಂಗಿದೆ ಮರಿಗಳು, ಸಖತ್ ಕ್ವಾಲಿಟಿ ಬೈ. ಎಲ್ಲ ಅಂಡೂಲ್ ಮರಿ ಅಲ್ವಾ ಇದು? ಹೌದು, ಎಲ್ಲ ಅಂಡೂಲ್ ಮರಿ. ಓಕೆ, ಬೇಕಂದ್ರೆ ಕಸಿ ಮಾಡ್ಕೋಬಹುದು. ಹೌದು, ಕಸಿ ಕೂಡ. ಇದೆಲ್ಲ ಯಾವಾಗಿಂದ ಇದೆ ನಿಮ್ ಫಾರ್ಮ್ ಅಲ್ಲಿ? ಸೊ ಇದೆಲ್ಲ ಈಗ 2 days ಆಯ್ತು ಬಂದು. 2 days ಆಗಿದೆ ಬಂದು. ಸೇಲ್ಸ್ ಎಲ್ಲ ಆದ್ಮೇಲೆ ಇದೆ ಫಸ್ಟ್ ಲಾಟ್ ಬರ್ತಾ ಇರೋದು. ಓಕೆ, ಬೇಕಂದ್ರೆ ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಮರಿಗಳು ಇದೆಲ್ಲ ಏನ್ ಪ್ರೈಸ್ ಅಲ್ಲಿ ಇರುತ್ತೆ? ಸೊ ಇದೆಲ್ಲ 350 ಇಂದ 450 ವರೆಗೂ ರೇಂಜ್ ಇದೆ. 350 ಇಂದ ಸ್ಟಾರ್ಟ್ 450 ವರೆಗೂ ರೇಂಜ್ ಇರುತ್ತೆ. ವಿತ್ ನೆಗೋಷಿಯಬಲ್ ಆಗ್ಬಿಡುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸಾಕೋದಕ್ಕೂ ತಗೊಬಹುದು. ಬಟ್ ಮಟನ್ ಶಾಪ್ ಗಳಿಗೆ ಬೇಕು ಅಂದ್ರೆ ಅದಕ್ಕೂ ಸಪರೇಟ್ ಮರಿಗಳು ಮುಂದೆ ಹೇಳೋಣ ಅಂತ ವಿಡಿಯೋ ಅಲ್ಲಿ. ಸಾಕ ಕ್ವಾಲಿಟಿ ಟೋಟಲ್ ಮರಿ ಎಷ್ಟು ಅವೈಲೇಬಲ್ ಇದೆ ನಿಮ್ಮ ಹತ್ರ? ಈಗ ಸದ್ಯಕ್ಕೆ ಸಾಕೋದಕ್ಕೆ ನಮ್ಮ ಹತ್ರ ಅರೌಂಡ್ 150 ಅನಿಮಲ್ಸ್ ಇದೆ ಅದಂತಲ್ಲಿ. 150 ಅನಿಮಲ್ಸ್ ಇದೆ. ಇದು ಒಂದೇ ಇಲ್ಲ, ಆ ಲಾಟ್ ಅಲ್ಲಿ, ಅದ್ ಮುಂದೆ ಲಾಟ್ ಅಲ್ಲಿ, ಈ ಲಾಟ್ ಅಲ್ಲೆಲ್ಲ ಅವೈಲೇಬಲ್ ಇದೆ ಸಾಕೋ ಕ್ವಾಲಿಟಿ ಮರಿಗಳು. ಟೋಟಲ್ ಒಳ್ಳೆ ಕಲರ್ ಪ್ಯಾಟರ್ನ್ ಅಲ್ಲೇ ಅವೈಲೇಬಲ್ ಇದೆ. ಹೌದು. ನೀವು ಸಾಕೋದಕ್ಕೆ ಬಾರ್ಬರಿ ನೋಡ್ಬೋದು. ಬಾರ್ಬರಿ ಫಿಮೇಲ್. ಅದ್ ಬಿಟ್ರೆ ಮೇಲ್ಸ್ ನೋಡ್ಬೋದು ನೀವು. ಕ್ವಾಲಿಟಿ ನೋಡ್ರಿ ಮೇಲ್ದು, ಈ ಮೇಲು ಇದೂನು ಮೇಲೆ. ಇದು ಒಂದೆರಡು ಫಿಮೇಲ್ ಮಿಕ್ಸ್ ಆಗ್ಬಿಟ್ಟಿದೆ ಅಲ್ವಾ ಬೈ? ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಇದೆ, ಸೆಗ್ರಿಗೇಷನ್ ಆಗ್ಬೇಕು. ಕರೆಕ್ಟ್. ಇದು ನೋಡಿ ಹೆಂಗಿದೆ ನೋಡಿ ಕ್ವಾಲಿಟಿ ನೋಡ್ರಿ ಮೇಲ್ಸ್. ಒಳ್ಳೆ ಕ್ವಾಲಿಟಿ ಅವೈಲೇಬಲ್ ಇದೆ. ಓಕೆ, ಇದ್ ಬೇಕಂದ್ರೆ ಕಸಿ ಮಾಡಿ ತಗೊಂಡ್ ಸಾಕೋಬಿಟ್ರೆ ಇನ್ನೂ ಒಳ್ಳೇದಾಗ್ಬಿಡುತ್ತೆ. ಓಕೆ, ಚೇತನ್ ಅವರ ಮಟನ್ ಅಂಗಡಿ ಅವ್ರಿಗೆ ಒಳ್ಳೆ ಕ್ವಾಲಿಟಿ ವಿತ್ ಬೆಸ್ಟ್ ಪ್ರೈಸ್ ಇದೆ ಅಂದ್ರೆ ಅದೇನ್ ಮರಿ, ಯಾವ್ದು ಮರಿಗಳು ತೋರಿಸ್ಕೊಳ್ಳಿ. ಅದ್ ಪ್ರೈಸ್ ರೇಂಜ್ ಏನಿರುತ್ತೆ ಡೀಟೇಲ್ಸ್ ಹೇಳ್ಕೊಳ್ಳಿ. ಸೊ ಇವಾಗ ಮಟನ್ ಅಂಗಡಿಯಾಗೆ ಸಪರೇಟ್ ಆಗಿ ನಾವು ವೀಕ್ಲಿ ಬೇಸಿಸ್ ಸಪ್ಲೈ ಮಾಡ್ಬೇಕು ಅಂತ ಇದೀವಿ. 300 rupees ಇಂದ ಹಿಡಿದು 400 rupees ರೇಂಜ್ ವರ್ಗೂ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 300 ಇಂದ ಸ್ಟಾರ್ಟ್ ಆಗುತ್ತೆ. 300 ಇಂದ ಸ್ಟಾರ್ಟ್ ಆಗುತ್ತೆ ಮಟನ್ ಶಾಪ್. ಸೊ ನಾಟ್ ಫಾರ್ ಇಂಡಿವಿಜುವಲ್ ಕಸ್ಟಮರ್ಸ್. ಮಟನ್ ಶಾಪ್ ಯಾಕಂದ್ರೆ ಅವ್ರ ಲಾರ್ಜ್ ಕ್ವಾಂಟಿಟಿ ಇರುತ್ತೆ, ಅವ್ರದ್ದು ಫಿಕ್ಸ್ಡ್ ಕ್ವಾಂಟಿಟಿ ಇರುತ್ತೆ. ವೀಕ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತೆ ಮಿನಿಮಮ್ ಅವ್ರಿಗೆ 25 ಪೀಸ್ ಇಂದ ನಾವು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಫಿಕ್ಸ್ ಮಾಡ್ತೇವೆ. 300 rupees ಇಂದ 400 rupees ಇರುತ್ತೆ. ಅವರೇ ಒಂದು ಲಾಟ್ ಅಲ್ಲಿ ಏನ್ ಮರಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಬಿಟ್ಟು ಹೋಗ್ಬೋದು. ವೀಕ್ಲಿ ಬೇಸಿಸ್ ನಾವು ಸಪ್ಲೈ ಕೂಡ ಮಾಡ್ತೀವಿ. ಓಕೆ, ಟ್ರಾನ್ಸ್ಪೋರ್ಟ್ ಏನೋ ಚಾರ್ಜಸ್ ಪೇ ಮಾಡಿ ಟ್ರಾನ್ಸ್ಪೋರ್ಟೇಷನ್ ನೋಡ್ತೀವಿ, ಡಿಸ್ಟೆನ್ಸ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಡಿಸೈಡ್ ಆಗುತ್ತೆ. ಓಕೆ, ಮುಂದೆ ಬಂದ್ರೆ ಪ್ರೈಸ್ ಹೇಳ್ತಿದ್ರ ಅಲ್ವಾ, ಅದ್ರಲ್ಲೂ ಏನಾದ್ರು ನೆಗೋಷಿಯಬಲ್ ಆಗೋ ಚಾನ್ಸಸ್ ಇರುತ್ತೆ? ಅವ್ರು ಏನ್ ಮರಿಗಳು ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಮಾಡ್ಕೊಡ್ತೀವಿ ನಾವು. ಬೇಸ್ಡ್ ಆನ್ ಸೆಲೆಕ್ಷನ್ ಪ್ರೈಸಿಂಗ್ ಡಿಫರ್ ಆಗುತ್ತೆ. ಯಾಕಂದ್ರೆ ನಾವು ರೆಗ್ಯುಲರ್ ಸಪ್ಲೈ ಮಾಡ್ಬೇಕು, ರೆಗ್ಯುಲರ್ ರಿಲೇಶನ್ಶಿಪ್ ಇರ್ತೀವಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ, ನೋಡ್ರಿ ಮಟನ್ ಅಂಗಡಿ ಅವ್ರಿಗೆ, ಇಂಡಿವಿಜುವಲ್ ಯೂಸರ್ಗೆ, ಸಾಕೋರ್ಗೆ ಎಲ್ಲಾ ಪರ್ಪಸ್ಗೂ ಮರಿಗಳು ಸಿಗ್ತಿದೆ ವಿಸ್ತಾರ ಶಿಪ್ ಅಂಡ್ ಗೋಟ್ ಟ್ರೇಡರ್ಸ್ ಅಲ್ಲಿ. ವೀಕ್ಲಿ ಬೇಸಿಸ್ ಎಷ್ಟು ಮರಿ ಬರುತ್ತೆ ಬೈ ನಿಮ್ಮ ಹತ್ರ? ಸೊ ವೀಕ್ಲಿ ಬೇಸಿಸ್ ಆಸ್ ಆಫ್ ನೋ ಇವಾಗ ನಮಗೆ ಒಂದು 600 ಗೋಟ್ಸ್ ಬರ್ತಾ ಇದೆ. 600 ಗೋಟ್ಸ್ ಬರ್ತಿದೆ. ಸೊ ಇದು ಬಿಟ್ಟು ನಾವು ಕಂಪ್ನಿಗೆ ಒಂದು 500 ಗೋಟ್ಸ್ ಕೊಡ್ತೀವಿ. ಕಂಪನಿಗಳಿಗೆ 500 ಗೋಟ್ಸ್ ಕೊಡ್ತಿದ್ರಾ ನೀವು? ಸೊ ಮಟನ್ ಅಂಗಡಿ ಅವ್ರಿಗೆ 300 rupees ಇಂದ ಸ್ಟಾರ್ಟ್ ಅಂದ್ರೆ ಅದು ಸದ್ಯಕ್ಕೆ ಪ್ರೆಸೆಂಟ್ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? ಪ್ರೆಸೆಂಟ್ ಅವೈಲೇಬಲ್ ಇದೆ. ಈ ಲಾಟ್ ಅಲ್ಲೂ ಕೊಡ್ತೀವಿ ನಾವು. 300 rupees ಅಲ್ಲಿ ಸಿಗುವಂತ ಮರಿಗಳು ಈ ಲಾಟ್ ಅಲ್ಲೂ ಇದೆ. ಈ ಲಾಟ್ ಅಲ್ಲೂ ಇದೆ. ಒಂದ್ 2-3 ಎಕ್ಸಾಂಪಲ್ಸ್ ತೋರಿಸ್ತೀರಾ? ಸ್ಯಾಂಪಲ್ಸ್ ಈ ತರ ಕ್ವಾಲಿಟಿ 300 rupees ಇಂದ ಸಿಗ್ಬಿಡುತ್ತೆ. ಹೌದು, ಈ ತರ ಕ್ವಾಲಿಟಿ ನಿಮ್ಗೆ 300 rupees ರೇಂಜ್ ಇಂದ ಸಿಗುತ್ತೆ. ಬಟ್ ಕ್ವಾಲಿಟಿ ನೋಡ್ಬೋದು. ಮತ್ತೆ ನಿಮ್ಗೆ ಮಟನ್ ಫಿಮೇಲ್ಗೆ ನೋಡ್ರಿ ಕ್ವಾಲಿಟಿ ಎಲ್ಲ ಆಕ್ಟಿವ್. ಯಾವ್ದು ಕಟಿಂಗ್ ಪರ್ಪಸ್ ಅಂತ ಯಾವ್ದು ಲೋ ಕ್ವಾಲಿಟಿ ಇಲ್ಲ, ಎಲ್ಲ ಆಕ್ಟಿವ್ ಮರಿಗಳು ಅವೈಲೇಬಲ್ ಇದೆ. ಆ ತರ ಕ್ವಾಲಿಟಿ 300 rupees ಇಂದ ಸಿಗ್ಬಿಡುತ್ತೆ ನಿಮ್ಮ ಹತ್ರ. ಅದ್ ಬಿಟ್ರೆ ಬರ್ಬರಿ, ಬನ್ನೂರು, ಅಮೀನ್ಗಡಲ್ಲೂ ಮರಿಗಳು ಬರುತ್ತೆ. ಸಾಕ ಕ್ವಾಲಿಟಿ ಅಂದ್ರೆ ಅದು ಯಾವಾಗ ಬರುತ್ತೆ? ಅಮೀನ್ಗಡ್ ಪ್ರೊಕ್ಯೂರ್ಮೆಂಟ್ ಆಗಿದೆ. ಈಗ ಬಕ್ರೀದ್ ಮುಗಿದ್ಮೇಲೆ ಸ್ವಲ್ಪ ಟೈಟ್ ಇರುತ್ತೆ ಮಾರ್ಕೆಟ್, ಅದಕ್ಕೋಸ್ಕರ ತರಿಸಿಲ್ಲ. ಸೊ ಇನ್ನೇನು ವಿತಿನ್ 10 days ಅಲ್ಲಿ ನಮ್ಗೆ ಅಮೀನ್ಗಡ್ ಮತ್ತೆ ಎಳಗ ಎರಡು ಅವೈಲಬಿಲಿಟಿ ಇರುತ್ತೆ. ಅಮೀನ್ಗಡ್ ಎಳಗ ಬೇಕಂದ್ರೆ ಸಿನ್ನೂರು ಅವೈಲಬಿಲಿಟಿ ಇರುತ್ತೆ. ಓಕೆ, ಇದು ನೀವು ಹೇಳ್ತಿರೋದು ಪ್ರೈಸಸ್ 300 rupees ಇಂದ 400 rupees ಫಾರ್ ಮಟನ್ ಅಂಗಡಿ ಅವ್ರಿಗೆ ಸಿಗುತ್ತೆ ಅಂತ ನೀವು ಮೆನ್ಷನ್ ಮಾಡಿದ್ರ. ಅದ್ರಲ್ಲಿ ಬರೇ ಫಿಮೇಲ್ಸ್ ಇರುತ್ತಾ, ಮೇಲ್ಸ್ ಇರುತ್ತಾ, ಬರೇ ಮೇಕೆಗಳ ಕುರಿಗಳು ಸಿಗುತ್ತಾ ಅದ್ರಲ್ಲಿ? ಆಸ್ ಆಫ್ ನೋ ನಮ್ಮ ಹತ್ರ ಬರೀ ಮೇಕೆಗಳು ಇರೋದ್ರಿಂದ ಮೇಕೆಗಳು ಮಾತ್ರ ಕೊಡ್ತಾ ಇದೀವಿ. ಸೊ ಬಂದು ಡಿಸ್ಕಸ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಹೇಳಿದ್ರೆ ಅದನ್ನು ನಾವು ಮಾಡ್ಕೊಡ್ತೀವಿ. ಕುರಿಗಳು ಬೇಕಂದ್ರೆ ಮಾಡ್ಕೊಡ್ತೀರಾ? ಅದ್ರ ಫೆಸಿಲಿಟಿ ಇರೋದ್ರಿಂದ ಇಟ್ಟು ಅದನ್ನ ಕೊಡುವಂತ ಒಂದು ಫೆಸಿಲಿಟಿ ಇರೋದ್ರಿಂದ ಮಾಡ್ಕೊಡ್ತೀವಿ. ಅದ್ರಲ್ಲಿ ಅದಂತೂ ಸಿಗುತ್ತೆ, ಅಲ್ಲಾಕಿರೋದು ಎಲ್ಲ ಸಿಗುತ್ತೆ. ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ಅಂಡ್ ಪ್ರೈಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಕ್ವಾಲಿಟಿ ಮರಿ ಸಿಗುತ್ತೆ ಅಂತ. ಬೇಕಂದ್ರೆ ಇಲ್ಲಿ ಬಂದು ಅವರು ಸೆಲೆಕ್ಟ್ ಮಾಡಿ ತಗೋಬಹುದು.
ವಾರಕ್ಕೆ ಕಡಿಮೆ ಅಂದ್ರೆ 600 ಗೋಟ್ಸ್ ನಿಮ್ ಹತ್ರ ಅವೈಲಬಲ್ ಇರುತ್ತೆ ಎವ್ರಿ ವೀಕ್. ಎವ್ರಿ ವೀಕ್ ಪರ್ಟಿಕ್ಯುಲರ್ ಮಟನ್ ಅಂಗಡಿ ಅವ್ರಿಗೆ ಮರಿ ತರಿಸ್ತೀವಿ. ಅವರೇ ಬಂದು ಸೆಲೆಕ್ಷನ್ ಮಾಡಿ ಒಂದ್ ಕೇಜ್ ಅಲ್ಲಿ ಅವ್ರದೇ ಒಂದ್ ಬಿಟ್ಬಿಟ್ಟು ಹೋಗ್ಬೋದು. ಅದೇ ಮರಿಗಳು ಸಪ್ಲೈ ಆಗುತ್ತೆ. ಓಕೆ ಬೈ, ಬೇಕಂದ್ರೆ ವಿಡಿಯೋನು ಇಡ್ಕೋಬಹುದು. ಓಕೆ ಚೇತನ್ ಅವರೇ, ಸಾಕ ಕ್ವಾಲಿಟಿ ಮರಿಗಳು ಯಾವ ಬ್ರೀಡ್ಸ್ ಅವೈಲೇಬಲ್ ಇದೆ, ಮತ್ತೆ ಫ್ಯೂಚರ್ ಅಲ್ಲಿ ಯಾವ ಬ್ರೀಡ್ಸ್ ಬರುತ್ತೆ? ಈ ಸದ್ಯಕ್ಕೆ ನಾವು ಬಂಡೂರ್ ತರಿಸಿದೀವಿ, ಉಸ್ಮಾನಾಬಾದ್ ಇದೆ ಸಾಕೋದಕ್ಕೆ, ಗುಜ್ರಿ ಇದೆ. ಸೊ ಈಗ ಇನ್ ಮುಂದೆ ನಮ್ಗೆ ಕೋಟಾ ತುಂಬಾ ಡಿಮ್ಯಾಂಡ್ ಬರ್ತದೆ. ಕೋಟಾ ತರಿಸ್ತಿದೀವಿ. ಕೋಟಾ ಲಿಮಿಟೆಡ್ ಕ್ವಾಂಟಿಟಿ ಇದೆ, ಬಟ್ ಕ್ವಾಂಟಿಟಿ ಕಮ್ಮಿ ಇದೆ. ಕ್ವಾಂಟಿಟಿ ಲಾಸ್ಟ್ ಟೈಮ್ ಆಲ್ಮೋಸ್ಟ್ 250 ಕೋಟಾನೇ ಬಂದಿತ್ತು. ತುಂಬಾ ಬೇಗ ಸ್ಟಾಕ್ ಔಟ್ ಆಯ್ತು. ಈಗ ನೆಕ್ಸ್ಟ್ ಅಪ್ಕಮಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಗೆ ಬರೀ ಕೋಟಾನೇ ತರಿಸ್ತಾ ಇದೀನಿ. ಬರೇ ಕೋಟಾನೇ ತರಿಸ್ತಿದ್ದಾರೆ ಅದಂತಲ್ಲಿ ಬರೀ ಸಾಕೋ ಪರ್ಪಸ್ಗೆ. ಬೀಟಲ್ಗೂ ಹೆವಿ ಡಿಮ್ಯಾಂಡ್ ಇದೆ. ಹೌದು, ಬೀತಲ್ ಬಗ್ಗೆ ಹೇಳ್ಬೇಕಾಗಿತ್ತು. ಬೀತಲ್ ಇನ್ನ 7-8 ಡೇಸ್ ಅಲ್ಲಿ ನಿಮ್ಗೆ ಒಂದು 100 ಸಾಕೋ ಮರಿಗಳು ಸಿಗುತ್ತೆ ನಿಮ್ಗೆ. ಓಕೆ, 100 ನೆಕ್ಸ್ಟ್ 7-8 ಡೇಸ್ ಅಲ್ಲಿ 100 ಸಾಕೋ ಕ್ವಾಲಿಟಿ ಮರಿ 18 ಇಂದ 25 ಕೆಜಿ ಹೌದು ಲೈವ್ ವೇಟ್ ಬರೋದ್ರಲ್ಲಿ. ಅದೆಲ್ಲ ಪ್ರೈಸಸ್ ಏನಿರುತ್ತೆ? ಪ್ರೈಸಸ್ ಇನ್ನ ಡಿಸೈಡ್ ಮಾಡಿಲ್ಲ, ನಾನು ಅಪ್ಡೇಟ್ ಮಾಡ್ತೀನಿ. ಮರಿ ಬಂದಿದ ತಕ್ಷಣ ಕ್ವಾಲಿಟಿ ನೋಡ್ಬಿಟ್ಟು ನಮ್ಗೆ ಇದ್ ಮಾಡ್ತೀನಿ. ಕೆಜಿ ಬೇಸಿಸ್ ಮೇಲೆ ಕೊಡಲ್ಲ, ಕ್ವಾಲಿಟಿ ಮೇಲೆ ಅದು ಕೊಡೋದು. ಓಕೆ, ಹ್ಯೂಜ್ ಕ್ವಾಂಟಿಟಿ ಅಲ್ಲಿ ಬಂದ್ರೆ ನಮ್ ಚಾನಲ್ ಅಲ್ಲೇ ವಿಡಿಯೋಸ್ ಬರುತ್ತೆ, ನೋಡ್ಕೊಂಡು ಬರ್ಬೋದು. ಓಕೆ ಬೈ, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬೈ. 6364749404. ಫಾರ್ಮ್ ಎಲ್ ಬೈ ಲೊಕೇಟೆಡ್ ಇದೆ? ಇದು ತಾವರೆಕೆರೆ ವರ್ತೂರ್ನಲ್ಲಿ ಲೊಕೇಟ್ ಆಗಿದೆ. ಓಕೆ, ಗೂಗಲ್ ಮ್ಯಾಪ್ಸ್ ಅಲ್ಲೂ ಲೊಕೇಶನ್ ಸಿಗುತ್ತೆ. ವಿಸ್ತಾರ ಗೋಟ್ ಅಂಡ್ ಚೀಪ್ ಟ್ರೇಡರ್ಸ್ ಅಂತ ಹೊಡೆದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಸಿಗುತ್ತೆ. ओके, ನೋಡ್ರಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ ಅभी हर क्वालिटी में इनके पास जानवर अवेलेबल है. पालने के वास्ते होना, कटाई के वास्ते होना, दुकाना वाले के वास्ते होना, वो भी मिल जाता है. देखो ये फीमेल बहुत ही जबरदस्त क्वालिटी में, पालने की क्वालिटी में भी जानवर अवेलेबल ही, और दुकाना के वास्ते, गोश्त के दुकाना के वास्ते होना तो भी जानवर इनके पास जो है होलसेल प्राइस में मिल जा रही. खाली ये नहीं, बन्नूर में भी अवेलेबल नहीं, आगे जाको फ्यूचर में अमीनगढ़ भी आने वाले हैं पालने के हिसाब के बच्चे, दैट टू इन वेरी रीजनेबल प्राइस. जैसा मैं हर वीडियो में बोलता हूँ कि बेहतर रहेगा विजिट कर लियो, भी विजिट करो, चेक करो, परचेस करो. अगर कोई भाई चैनल पे नए हैं तो चैनल को सब्सक्राइब कर लियो, भी वीडियोस को लाइक करो, शेयर करो, कमेंट करो. मिलते हैं अगले वीडियो में, तब तक के लिए अल्लाह हाफिज.